Install gauge manifold leak test and refrigerant charging after evacuation. ನಮಸ್ಕಾರ, ನನ್ನ ಹೆಸರು ಅನುಷ್ಕಾ. ಇಂದಿನ ಅಧಿವೇಶನಕ್ಕೆ ನೀವೆಲ್ಲರೂ ಉತ್ಸುಕರಾಗಿರುವಿರಿ ಎಂದು ನಾನು ಭಾವಿಸುತ್ತೇನೆ. ಈ ಮಾಡ್ಯೂಲ್ನಲ್ಲಿ ನಾವು ಸೋರಿಕೆ ಪರೀಕ್ಷೆಯನ್ನು ನಡೆಸಲು ವಾಟರ್ ಕೂಲರ್ನಲ್ಲಿ ಅನಿಲವನ್ನು ಸ್ಥಳಾಂತರಿಸಲು ಮತ್ತು ಚಾರ್ಜ್ ಮಾಡಲು ಕಲಿಯಲಿದ್ದೇವೆ. ಈ ಚಟುವಟಿಕೆಯ ಕೊನೆಯಲ್ಲಿ ನಿಮಗೆ ಇವುಗಳನ್ನು ಮಾಡಲು ಸಾಧ್ಯವಾಗುತ್ತದೆ: ಸಿಸ್ಟಮ್ ಅನ್ನು ಸೋರಿಕೆ ಪರೀಕ್ಷಿಸಲು ಮತ್ತು ದೋಷಗಳನ್ನು ಸರಿಪಡಿಸಲು, ಸಿಸ್ಟಮ್ ಅನ್ನು ಸ್ಥಳಾಂತರಿಸಲು, ಸಿಸ್ಟಮ್ಗೆ ಅನಿಲವನ್ನು ಚಾರ್ಜ್ ಮಾಡಲು, ಘಟಕವನ್ನು ಪರೀಕ್ಷಿಸಿ. ಈಗ ನೀವು ಈ ಚಟುವಟಿಕೆಯನ್ನು ಮಾಡಲು ಬೇಕಾದ ಉಪಕರಣಗಳು, ವಸ್ತುಗಳು ಮತ್ತು ಉಪಕರಣಗಳ ಪಟ್ಟಿಯನ್ನು ನೋಡೋಣ. ಅಗತ್ಯವಿರುವ ಪರಿಕರಗಳು ಅಥವಾ ಉಪಕರಣಗಳು: 2 ಸ್ಟೇಜ್ ವ್ಯಾಕ್ಯೂಮ್ ಪಂಪ್ 1, ಚಾರ್ಜಿಂಗ್ ಸಿಲಿಂಡರ್ ವಿತ್ ರಿಕ್ವೈರ್ಡ್ ಟೈಪ್ ಆಫ್ ಗ್ಯಾಸ್, ರಿಫ್ರಿಜರೆಂಟ್ ಸಿಲಿಂಡರ್, ಕಂಪ್ರೆಸರ್ ಟರ್ಮಿನಲ್ ಪಿನ್ಸೈಡ್ ಟೈಪ್ ಅಗತ್ಯವಿರುವಂತೆ, ಕಂಪ್ರೆಸರ್ ಟರ್ಮಿನಲ್ ಪಿನ್ಸೈಡ್ ಟೈಪ್ ಅಗತ್ಯವಿರುವಂತೆ, ಟಾಂಗ್ ಟೆಸ್ಟರ್ 1, ಅಡ್ಜಸ್ಟಬಲ್ ಸ್ಪ್ಯಾನರ್ 150 mm 1, ಡಬಲ್ ಎಂಡೆಡ್ ಸ್ಪ್ಯಾನರ್ 1 ಸೆಟ್, ರಿಂಗ್ ಸ್ಪ್ಯಾನರ್ಸ್ 1 ಸೆಟ್, ಕೀ ಫಾರ್ ನೈಟ್ರೋಜನ್ ಗ್ಯಾಸ್ ಸಿಲಿಂಡರ್ ವಾಲ್ 1, ರಾಚೆಟ್ ಸ್ಪ್ಯಾನರ್ 1, ಫ್ಲೇರ್ ನಟ್, ಮ್ಯಾನಿಫೋಲ್ಡ್ ಗೇಜ್ 1 ಸೆಟ್, ಮಲ್ಟಿಮೀಟರ್ 1, ಥರ್ಮೋಮೀಟರ್ ಡಯಲ್ ಪ್ರಕಾರ 0 to 50 ಡಿಗ್ರಿ ಸೆಲ್ಸಿಯಸ್ 1, ಕಾಂಬಿನೇಷನ್ ಪ್ಲೇಯರ್ 1, ವೈರ್ ಸ್ಟ್ರಿಪ್ಪರ್ 1. ಅಗತ್ಯವಿರುವ ಸಲಕರಣೆಗಳು: ವಾಟರ್ ಕೂಲರ್ ಅಟ್ ಆಲ್ ಪಾರ್ಟ್ಸ್ ಅಸೆಂಬಲ್ಡ್ ಸ್ಟೇಜ್ 1, ವೇಯಿಂಗ್ ಮೆಷಿನ್ 5 kg, ಡ್ರೈ ನೈಟ್ರೋಜನ್ ವಿತ್ ರೆಗ್ಯುಲೇಟರಿ ವಾಲ್ವ್ ಕೋಆರ್ಡಿನೇಟಿಂಗ್ ಪ್ರೆಷರ್ ರಿಲೀಫ್ ವಾಲ್ವ್ 1. ಅಗತ್ಯವಿರುವ ವಸ್ತುಗಳು ಅಥವಾ ಘಟಕಗಳು: ಸುರಕ್ಷತಾ ಕನ್ನಡಕಗಳು 1 ಪೇರ್, ಕೈಗವಸುಗಳು 1 ಪೇರ್, ಒರೆಸುವ ಬಟ್ಟೆ ಅಗತ್ಯವಿರುವಂತೆ, ಇನ್ಸುಲೇಷನ್ ಟೇಪ್ PVC 12 mm 1 ರೋಲ್, ಸೋಪ್ ಸೊಲ್ಯೂಷನ್ 500 ml, ಚಾರ್ಜಿಂಗ್ ಹೋಸ್ 2, ಡಮ್ಮಿ ನಟ್ಸ್ ಬ್ರಾಸ್ 6 mm 6, ಟಿ ಕನೆಕ್ಟರ್ ಬ್ರಾಸ್ 2. ಮೊದಲನೆಯದಾಗಿ ಸಿಸ್ಟಮ್ನಲ್ಲಿ ಸೋರಿಕೆ ಪರೀಕ್ಷೆಯನ್ನು ನಡೆಸಲು ಮತ್ತು ಯಾವುದೇ ಸಮಸ್ಯೆಗಳನ್ನು ಪರಿಹರಿಸಲು ಕೆಲಸಕ್ಕಾಗಿ ಅನುಕೂಲಕರ ಸ್ಥಳಗಳಲ್ಲಿ ಘಟಕವನ್ನು ಇರಿಸಿ. ಸೋರಿಕೆ ಪರೀಕ್ಷೆಗಾಗಿ ಶಿಫಾರಸು ಮಾಡಲಾದ ಒತ್ತಡ ಶ್ರೇಣಿಗಾಗಿ ಘಟಕದ ನಾಮಫಲಕ ಅಥವಾ ಕೈಪಿಡಿಯನ್ನು ಪರಿಶೀಲಿಸಿ. 146.2 kg/cm² ಒತ್ತಡದೊಂದಿಗೆ ಡ್ರೈ ನೈಟ್ರೋಜನ್ ಸಿಲಿಂಡರ್ ಅನ್ನು ತಯಾರಿಸಿ. ಒತ್ತಡವನ್ನು ನಿಯಂತ್ರಿಸುವ ಕವಾಟವನ್ನು ಮತ್ತು ಒತ್ತಡದ ಸುರಕ್ಷತಾ ಕವಾಟ ಅಥವಾ ಒತ್ತಡ ಪರಿಹಾರ ಕವಾಟವನ್ನು ಹೊಂದಿದೆ. ಡ್ರೈ ನೈಟ್ರೋಜನ್ ಸಿಲಿಂಡರ್ನ ಸುರಕ್ಷತಾ ಕವಾಟದ ಔಟ್ಲೆಟ್ಗೆ ಉದ್ದವಾದ ಮೆದುಗೊಳವೆಯ ಒಂದು ತುದಿಯನ್ನು ಸಂಪರ್ಕಿಸಿ. ಇದನ್ನು ಒತ್ತಡ ಪರಿಹಾರ ಕವಾಟ ಎಂದು ಕರೆಯಲಾಗುತ್ತದೆ. ಮೆದುಗೊಳವೆ ಇನ್ನೊಂದು ತುದಿಗೆ ಘಟಕದ ಚಾರ್ಜಿಂಗ್ ಲೈನ್ ಅನ್ನು ಸಂಪರ್ಕಿಸಿ. ಸೇವೆ ಸ್ಥಗಿತಗೊಳಿಸುವ ಕವಾಟವನ್ನು ಮುಚ್ಚಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಒತ್ತಡವನ್ನು ನಿಯಂತ್ರಿಸುವ ಕವಾಟಕ್ಕೆ ಹೆಚ್ಚಿನ ಒತ್ತಡದ ಗೇಜ್ ಅನ್ನು ಮೌಂಟ್ ಮಾಡಿ. ಮಧ್ಯಮ ಮಟ್ಟಕ್ಕೆ ಒತ್ತಡವನ್ನು ಹೆಚ್ಚಿಸಲು ಡ್ರೈ ನೈಟ್ರೋಜನ್ ವಾಲ್ವ್ ಅನ್ನು ಕ್ರಮೇಣ 2.11 kg/cm² ನಿಂದ 7.03 kg/cm² ತೆರೆಯಿರಿ. 1 ಗಂಟೆ ಅಥವಾ ಅದಕ್ಕೆ ಸುರಕ್ಷತಾ ಕವಾಟದ ವಿವರಗಳಿಗಾಗಿ ದಯವಿಟ್ಟು ಚಿತ್ರ 1 ನೋಡಿ. ಒತ್ತಡದಲ್ಲಿ ಯಾವುದೇ ಕುಸಿತವಿಲ್ಲದಿದ್ದರೆ ಒತ್ತಡವನ್ನು ಸುಮಾರು 12 kg/cm² ಹೆಚ್ಚಿಸಿ. ಒತ್ತಡದಲ್ಲಿ 24 ಗಂಟೆಗಳ ಅವಧಿಯಲ್ಲಿ ಯಾವುದೇ ಇಳಿಕೆ ಇಲ್ಲದಿದ್ದರೆ ಮುಂದಿನ ಹಂತಕ್ಕೆ ಮುಂದುವರೆಯಿರಿ. ಸೋಪ್ ದ್ರಾವಣವನ್ನು ಅನ್ವಯಿಸುವ ಮೂಲಕ ಘಟಕದಲ್ಲಿನ ಸೋರಿಕೆಯನ್ನು ಪರೀಕ್ಷಿಸಿ. ಸೋರಿಕೆಗಳು ಪತ್ತೆಯಾದರೆ ಘಟಕವನ್ನು 12 kg/cm² ಒತ್ತಡಕ್ಕೆ ಇರಿಸಿ. ಹೆಚ್ಚುವರಿ 48 ಗಂಟೆಗಳ ಕಾಲ ಚಾರ್ಜಿಂಗ್ ಲೈನ್ನಿಂದ ಹೋಸ್ ತೆಗೆದುಹಾಕಿ ಮತ್ತು ಅದನ್ನು ಡಮ್ಮಿ ನಟ್ನಿಂದ ಮುಚ್ಚಿ. ಸಿಸ್ಟಮ್ 48 ಗಂಟೆಗಳ ಕಾಲ ಸ್ಥಿರವಾಗಿ 12 kg/cm² ನಲ್ಲಿ ಒತ್ತಡವನ್ನು ನಿರ್ವಹಿಸಿದರೆ ಅದನ್ನು ಕಾರ್ಯನಿರ್ವಹಿಸಲು ಸುರಕ್ಷಿತವೆಂದು ಪರಿಗಣಿಸಲಾಗುತ್ತದೆ. ಸೋರಿಕೆ ಪರೀಕ್ಷೆಗೆ ಬಳಸಲಾದ ಸುರಕ್ಷತಾ ಕವಾಟದ ವಿವರಗಳಿಗಾಗಿ ದಯವಿಟ್ಟು ಚಿತ್ರ 1 ನೋಡಿ. ಮೊದಲ ಹಂತವು ಚಾರ್ಜಿಂಗ್ ಲೈನ್ನ ಔಟ್ಲೆಟ್ನಿಂದ ಡಮ್ಮಿ ನಟ್ ಅನ್ನು ತೆಗೆದುಹಾಕುವುದನ್ನು ಒಳಗೊಂಡಿರುತ್ತದೆ. ಇದನ್ನು ಅನುಸರಿಸಿ ಚಾರ್ಜಿಂಗ್ ಲೈನ್ಗೆ ಸಂಪರ್ಕಗೊಂಡಿರುವ ಸೇವಾ ಕವಾಟವನ್ನು ನಿಧಾನವಾಗಿ ತೆಗೆಯಬೇಕು. ಇದು ಸಿಸ್ಟಮ್ನಲ್ಲಿನ ಡ್ರೈ ನೈಟ್ರೋಜನ್ ಅನ್ನು ಶುದ್ಧೀಕರಿಸಲು ಅನುವು ಮಾಡಿಕೊಡುತ್ತದೆ. ಇದನ್ನು ಒಮ್ಮೆ ಮಾಡಿದ ನಂತರ ಎಲ್ಲ ಡ್ರೈ ನೈಟ್ರೋಜನ್ ಅನ್ನು ವಾತಾವರಣಕ್ಕೆ ಬಿಡಬೇಕು. ಸರಿಸುಮಾರು 0.21 kg/cm² ಸಿಸ್ಟಮ್ನಲ್ಲಿನ ಡ್ರೈ ನೈಟ್ರೋಜನ್ ಒತ್ತಡವನ್ನು ಸಮೀಕರಿಸುವುದು.
ಮುಂದೆ ಚಿತ್ರದಲ್ಲಿ ತೋರಿಸಿರುವಂತೆ ಮ್ಯಾನಿಫೋಲ್ಡ್ಗೆ ಗೇಜ್ ಸಂಪರ್ಕವನ್ನು ಸುಲಭಗೊಳಿಸಲು ಚಾರ್ಜಿಂಗ್ ಲೈನ್ನಲ್ಲಿ ಟಿ ಸಂಪರ್ಕವನ್ನು ಒದಗಿಸಬೇಕಾಗಿದೆ. ನೀವು ನೋಡುವಂತೆ ಇದು ಮ್ಯಾನಿಫೋಲ್ಡ್ ಗೇಜ್ಗೆ ಚಾರ್ಜಿಂಗ್ ಲೈನ್ನ ಸಂಪರ್ಕವನ್ನು ಮತ್ತು 2 ಹಂತದ ನಿರ್ವಾತ ಮತ್ತು ಚಾರ್ಜಿಂಗ್ ಪ್ರಕ್ರಿಯೆಯನ್ನು ಪ್ರದರ್ಶಿಸುತ್ತದೆ. ಮ್ಯಾನಿಫೋಲ್ಡ್ ಗೇಜ್ನ ಒಂದು ತುದಿಯನ್ನು ಆಯಿಲ್ ಬ್ಯಾಲೆಸ್ಟ್ ಹೊಂದಿರುವ 2 ಹಂತದ ರೋಟರಿ ಡೀಪ್ ವ್ಯಾಕ್ಯೂಮ್ ಪಂಪ್ಗೆ ಸಂಪರ್ಕಪಡಿಸಿ. ನಂತರ ಚಾರ್ಜಿಂಗ್ ಸಿಲಿಂಡರ್ಗೆ ಸಂಪರ್ಕಗೊಂಡಿರುವ ಮ್ಯಾನಿಫೋಲ್ಡ್ ಲೈನ್ ಅನ್ನು ಮುಚ್ಚಬೇಕು. ನಿರ್ವಾತ ಪಂಪನ್ನು ಪ್ರಾರಂಭಿಸುವ ಮೊದಲು ಪಂಪ್ನಲ್ಲಿ ತೈಲ ಮಟ್ಟವನ್ನು ಪರಿಶೀಲಿಸುವುದು ಮತ್ತು ಅಗತ್ಯವಿದ್ದರೆ ಹೆಚ್ಚುವರಿ ನಯಗೊಳಿಸುವ ತೈಲವನ್ನು ಸೇರಿಸುವುದು ಬಹಳ ಮುಖ್ಯ. ಒಮ್ಮೆ ತಯಾರಿಸಿದ ನಂತರ ನಿರ್ವಾತ ಪಂಪನ್ನು ಪ್ರಾರಂಭಿಸಬೇಕು. ನಿರ್ವಾತ ಪಂಪ್ ತೈಲವನ್ನು ಬೆಚ್ಚಗಾಗಲು ಅರ್ಧ ಗಂಟೆಯವರೆಗೆ ಚಾಲನೆ ಮಾಡಲು ಮತ್ತು ತೈಲ ನಿಲುಭಾರದ ಮೂಲಕ ಅದರೊಳಗೆ ಸಿಕ್ಕಿಬಿದ್ದ ಯಾವುದೇ ನೀರಿನ ಆವಿಯನ್ನು ಬಿಡುಗಡೆ ಮಾಡಲು ಅನುವು ಮಾಡಿಕೊಡುತ್ತದೆ. ನಿರ್ವಾತ ಪಂಪ್ನ ಔಟ್ಲೆಟ್ನಲ್ಲಿ ಡ್ರೈ ನೈಟ್ರೋಜನ್ ಒತ್ತಡವನ್ನು ಅನುಭವಿಸಲು ಚಾರ್ಜಿಂಗ್ ಲೈನ್ ಮತ್ತು ಮ್ಯಾನಿಫೋಲ್ಡ್ ಗೇಜ್ನಲ್ಲಿ ಸೇವಾ ಕವಾಟವನ್ನು ನಿಧಾನವಾಗಿ ತೆರೆಯಿರಿ. ಚಾರ್ಜಿಂಗ್ ಲೈನ್ಗೆ ಸಂಪರ್ಕಗೊಂಡಿರುವ ಸೇವಾ ಕವಾಟವನ್ನು ಕ್ರಮೇಣ ಸಂಪೂರ್ಣವಾಗಿ ತೆರೆಯಿರಿ. ಗೇಜ್ ಒತ್ತಡವು 50 ಮಿಲಿಮೀಟರ್ HG ಇಂದ 70-60 ಮಿಲಿಮೀಟರ್ಗೆ ಕಡಿಮೆಯಾಗುತ್ತದೆ ಎಂದು ಮೇಲ್ವಿಚಾರಣೆ ಮಾಡಿ. ನಂತರ ನಿರ್ವಾತ ಪಂಪನ್ನು ಕನಿಷ್ಠ 12 ರಿಂದ 24 ಗಂಟೆಗಳ ಕಾಲ ಚಲಾಯಿಸಬೇಕು. ಸಿಸ್ಟಮ್ ನಿರ್ವಾತವನ್ನು ಹೊಂದಿದೆಯೇ ಎಂದು ಪರಿಶೀಲಿಸಲು 2 ಅಥವಾ 3 ಬಾರಿ ನಿರ್ವಾತವನ್ನು ಮುರಿಯಿರಿ. ಒಮ್ಮೆ ದೃಢೀಕರಿಸಿದ ನಂತರ ಚಾರ್ಜಿಂಗ್ ಲೈನ್ನ ಸೇವಾ ಕವಾಟವನ್ನು ಮುಚ್ಚಿ. ಚಾರ್ಜಿಂಗ್ R134A ಗ್ಯಾಸ್ಗಾಗಿ ಈ ಪ್ರಕ್ರಿಯೆಯನ್ನು ಮುಂದುವರಿಸಬೇಕು. ಕಾರ್ಯ 3. ಸಿಸ್ಟಮ್ಗೆ ಅನಿಲವನ್ನು ಚಾರ್ಜ್ ಮಾಡಿ. ಈ ಕೆಲಸವನ್ನು ಪ್ರಾರಂಭಿಸುವ ಮೊದಲು ವೋಲ್ಟ್ಮೀಟರ್ ಮತ್ತು ಅಮ್ಮೀಟರ್ನೊಂದಿಗೆ ಪರೀಕ್ಷೆಯನ್ನು ಹೊಂದಿಸಿ ಮುಖ್ಯ ಲೈನ್ಗೆ ಅಳವಡಿಸಲಾಗಿದೆ. ಮುಂದೆ ಸಿಸ್ಟಮ್ ಅನ್ನು ಪ್ರಾರಂಭಿಸಲು ವಾಟರ್ ಕೂಲರ್ ಮುಖ್ಯ ಹೆಡ್ಗಳನ್ನು ಸಿದ್ಧಪಡಿಸಿದ ಪರೀಕ್ಷಾ ಮಂಡಳಿಯಲ್ಲಿ ಸಂಕೋಚಕಕ್ಕೆ ಲಿಂಕ್ ಮಾಡಿ. ರೆಫ್ರಿಜರೆಂಟ್ R134A ಯನ್ನು ಸಿಸ್ಟಮ್ಗೆ ಚಾರ್ಜ್ ಮಾಡಲು ಅದನ್ನು ತೆರೆಯಲು R134A ಸಿಲಿಂಡರ್ನ ಕವಾಟವನ್ನು ನಿಧಾನವಾಗಿ ತಿರುಗಿಸಿ. ಯಾವುದೇ ಅನಗತ್ಯ ಅನಿಲಗಳು ಅಥವಾ ತೇವಾಂಶವನ್ನು ತೊಡೆದುಹಾಕಲು ಮ್ಯಾನಿಫೋಲ್ಡ್ಗೆ ಮತ್ತು ಲೋ ಸೈಡ್ ಎರಡರಿಂದಲೂ ಶೀತಕವನ್ನು ಚಾರ್ಜ್ ಮಾಡಲು ಸಲಹೆ ನೀಡಲಾಗುತ್ತದೆ. ಅಂತೆಯೇ ಚಾರ್ಜಿಂಗ್ ಲೈನ್ ಸರ್ವಿಸ್ ವಾಲ್ನ ಪ್ರವೇಶ ದ್ವಾರಕ್ಕೆ ಸಂಪರ್ಕಗೊಂಡಿರುವ ಹೋಸ್ನಿಂದ ಅನಿಲಗಳನ್ನು ತೆಗೆದುಹಾಕಿ. ಒಮ್ಮೆ ಇದನ್ನು ಮಾಡಿದ ನಂತರ ಚಾರ್ಜಿಂಗ್ ಸಿಲಿಂಡರ್ ಮತ್ತು ಚಾರ್ಜಿಂಗ್ ಲೈನ್ ಸರ್ವಿಸ್ ವಾಲ್ಗೆ ಸಂಪರ್ಕಗೊಂಡಿರುವ ಹೋಸ್ಗಳನ್ನು ಸುರಕ್ಷಿತವಾಗಿ ಜೋಡಿಸಿ. ನಂತರ ಚಾರ್ಜಿಂಗ್ ಲೈನ್ ಸರ್ವಿಸ್ ವಾಲ್ವನ್ನು ತೆರೆಯಿರಿ ಮತ್ತು ರೆಫ್ರಿಜರೆಂಟ್ ಅನ್ನು ಸಿಸ್ಟಮ್ಗೆ ಚಾರ್ಜ್ ಮಾಡಲು ಬಿಡಿ. ಗೇಜ್ ಒತ್ತಡವನ್ನು ಗಮನಿಸುವಾಗ ಶೀತಕವನ್ನು ಸಿಸ್ಟಮ್ಗೆ ಕ್ರಮೇಣ ಮತ್ತು ಸ್ಥಿರವಾಗಿ ಚಾರ್ಜ್ ಮಾಡಲು ಪ್ರಾರಂಭಿಸಿ. ಘಟಕವನ್ನು ಪ್ರಾರಂಭಿಸಿ ಮತ್ತು ಚಾರ್ಜಿಂಗ್ ಪ್ರಕ್ರಿಯೆಯಲ್ಲಿ ವೋಲ್ಟೇಜ್, ಕರೆಂಟ್ ಆಂಪಿಯರ್ಗಳಲ್ಲಿ ಮತ್ತು ಸುತ್ತುವರಿದ ತಾಪಮಾನವನ್ನು ರೆಕಾರ್ಡ್ ಮಾಡಿ. ಸೂಚನೆ: ಸಿಸ್ಟಮ್ನ ಹೈ ಸೈಡ್ ಮತ್ತು ಲೋ ಸೈಡ್ ಎರಡರಿಂದಲೂ ಶೀತಕವನ್ನು ಚಾರ್ಜ್ ಮಾಡಲು ಸಲಹೆ ನೀಡಲಾಗುತ್ತದೆ. ತೂಕದ ಮೂಲಕವೂ ಚಾರ್ಜ್ ಮಾಡಿ. ಎಲೆಕ್ಟ್ರಾನಿಕ್ ವೇಯಿಂಗ್ ಮೆಷಿನ್ ಅನ್ನು ಬಳಸಿ. ನೇಮ್ ಪ್ಲೇಟ್ ಸೂಚಿಸಲಾದ ಆಂಪಿಯರ್ಗಳಿಗೆ ಹೊಂದಿಕೆಯಾಗುವಂತೆ ಘಟಕದ ಚಾಲನೆಯಲ್ಲಿರುವ ಆಂಪಿಯರ್ಗಳನ್ನು ಪರಿಶೀಲಿಸಿ. ಕಾರ್ಯ 4. ಘಟಕವನ್ನು ಪರೀಕ್ಷಿಸಿ. ಘಟಕವನ್ನು ಪರೀಕ್ಷಿಸಲು ಈ ಹಂತಗಳನ್ನು ಅನುಸರಿಸಿ. ಚಾರ್ಜಿಂಗ್ ಲೈನ್ಗೆ ಲಿಂಕ್ ಮಾಡಲಾದ ಸೇವಾ ಕವಾಟವನ್ನು ಮುಚ್ಚಿ. ಚಾರ್ಜಿಂಗ್ ಲೈನ್ ಅನ್ನು ಪಿಂಚ್ ಮಾಡಿ ಮತ್ತು ಅದನ್ನು 2 ಬಾರಿ ಕ್ರಿಂಪ್ ಮಾಡಿ. ಸೋಪ್ ದ್ರಾವಣವನ್ನು ಬಳಸಿಕೊಂಡು ಸಿಸ್ಟಮ್ನಲ್ಲಿ ಸೋರಿಕೆ ಪರೀಕ್ಷೆಯನ್ನು ನಡೆಸುವುದು. ಬ್ರೇಜಿಂಗ್ ರಾಡ್ ಬಳಸಿ ಚಾರ್ಜಿಂಗ್ ಲೈನ್ ಸುಕ್ಕುಗಟ್ಟಿದ ತುದಿಯನ್ನು ಮುಚ್ಚಿ. ವಾಟರ್ ಕೂಲರ್ನ ಶೇಖರಣಾ ತೊಟ್ಟಿಯನ್ನು ತುಂಬಿಸಿ. ರೆಕಾರ್ಡ್ ಚಾರ್ಟ್ನಲ್ಲಿನ ವಾಚನಗೋಷ್ಠಿಯನ್ನು ಗಮನಿಸಿ 2 ರಿಂದ 4 ಗಂಟೆಗಳ ಕಾಲ ಘಟಕವನ್ನು ನಿರ್ವಹಿಸಿ. ನಾವು ಚಟುವಟಿಕೆಯ ಅಂತ್ಯಕ್ಕೆ ಬಂದಿದ್ದೇವೆ. ಈ ಮಾಡ್ಯೂಲ್ನಲ್ಲಿ ನಾವು ಕಲಿತದ್ದನ್ನು ಮರುಪರಿಶೀಲಿಸೋಣ. ನಾವು ಇವುಗಳನ್ನು ಕಲಿತಿದ್ದೇವೆ: ಸಿಸ್ಟಮ್ ಅನ್ನು ಸೋರಿಕೆ ಪರೀಕ್ಷಿಸುವುದು ಮತ್ತು ದೋಷಗಳನ್ನು ಸರಿಪಡಿಸುವುದು, ಸಿಸ್ಟಮ್ ಅನ್ನು ಸ್ಥಳಾಂತರಿಸಲು, ಸಿಸ್ಟಮ್ಗೆ ಅನಿಲವನ್ನು ಚಾರ್ಜ್ ಮಾಡಲು, ಘಟಕವನ್ನು ಪರೀಕ್ಷಿಸಲು. ಹೀಗಾಗಿ ಗೇಜ್ ಮ್ಯಾನಿಫೋಲ್ಡ್ ಅನ್ನು ಸ್ಥಾಪಿಸಲು, ಸೋರಿಕೆ ಪರೀಕ್ಷೆಗಳನ್ನು ನಿರ್ವಹಿಸಲು ಮತ್ತು ಸ್ಥಳಾಂತರಿಸಿದ ನಂತರ ಶೀತಕವನ್ನು ಚಾರ್ಜ್ ಮಾಡುವ ವಿಧಾನವನ್ನು ನಾವು ಕಲಿತಿದ್ದೇವೆ. ನೀವು ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಎಂದು ಭಾವಿಸುತ್ತೇವೆ. ನಿಮ್ಮ ಬೋಧಕರ ಸಹಾಯದಿಂದ ಈ ಚಟುವಟಿಕೆಯನ್ನು ಮಾಡಿ. ಧನ್ಯವಾದಗಳು.